ಕಾಂಗ್ರೆಸ್ ಶಾಸಕ ಆಡಿದ ಅದೊಂದು ಮಾತು ಕೈಪಾಳಯದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಟ್ಟಿದೆ. ಕೈ ಶಾಸಕನ ಹೇಳಿಕೆಯನ್ನೇ ಇಟ್ಕೊಂಡು ಕೇಸರಿ ಪಡೆ ವಾಗ್ವಾದಕ್ಕೆ ಇಳಿದಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಅಪಸ್ವರ ಎತ್ತಿದ ಕಾಂಗ್ರೆಸ್ ಶಾಸಕನ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಎಸ್, ಕೇಳಿಸ್ಕೊಂಡ್ರಲ್ವಾ ಕಾಂಗ್ರೆಸ್ ಶಾಸಕ ಮಂಜುನಾಥ್ ಅವರು ಆಡಿರುವ ಮಾತುಗಳನ್ನ. ಉಗ್ರರಿಗಾಗಿ ಪಾಠ ಕಲಿಸೋಕೆ ಕೇಂದ್ರ ಏನು ಮಾಡಿದೆ? ಬೂಟಾಟಿಕೆಯ 4 ಫ್ಲೈಟ್ಗಳನ್ನ ಹಾರಿಸಿದ್ದಾರೆ ಅಷ್ಟೇ ಅಂತ ವಿವಾದವನ್ನ ತಲೆ ಮೇಲೆ ಎಳೆದುಕೊಂಡಿದ್ದಾರೆ. ಈ ಹೇಳಿಕೆಯಿಂದ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ, ಅಲ್ಲದೆ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ. ಕೊತ್ತೂರು ಹೇಳಿಕೆಗೆ ಡಿಸಿಎಂ ಡಿಕೆಶಿ ಗರಂ. ಕೊತ್ತೂರು ರಾಜೀನಾಮೆಗೆ ವಿಪಕ್ಷ ಪಟ್ಟು. ಶಾಸಕ ಕೊತ್ತೂರು ಮಂಜುನಾಥ್ ಕೊಟ್ಟ ಹೇಳಿಕೆ ಕಾಂಗ್ರೆಸ್ನಲ್ಲೂ ಪರ ವಿರೋಧ ಚರ್ಚೆ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೊತ್ತೂರು ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ದೇಶ ಹಾಗೂ ಸೇನೆಯ ವಿರುದ್ಧ ಮಾತನಾಡದಂತೆ ಡಿಸಿಎಂ ಡಿಕೆಶಿ ಖಡಕ್ ಆಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡಿ, ಇಡೀ ನಮ್ಮ ಪಕ್ಷ, ನಮ್ಮ ದೇಶದ ಸೈನಿಕರು, ದೇಶದ ಸ್ವಾಭಿಮಾನ ಇದೆ. ಅವ್ರೇನ್ ಹೇಳಿದಾರೆ ಕರೆದು ಮಾತಾಡ್ತೀವಿ. ನೋಡಿ, ಇಡೀ ನಮ್ಮ ಪಕ್ಷ, ನಮ್ಮ ದೇಶದ ಸೈನಿಕರು, ದೇಶದ ಸ್ವಾಭಿಮಾನ ಇದೆ. ಅವ್ರೇನ್ ಹೇಳಿದಾರೆ ಕರೆದು ಮಾತಾಡ್ತೀವಿ. ಕೊತ್ತೂರು ಮಂಜುನಾಥ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಈ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೊತ್ತೂರು ಪರ ಬ್ಯಾಟ್ ಬೀಸಿದ್ದಾರೆ. ಬಿಜೆಪಿ ನಾಯಕರು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಕೊತ್ತೂರು ಮಂಜುನಾಥ್ ರಾಜೀನಾಮೆ ಕೇಳುವ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೊದಲು ರಾಜೀನಾಮೆ ನೀಡಲಿ ಅಂತ ಸವಾಲ್ ಹಾಕಿದ್ದಾರೆ. ಅವ್ರಿಗೇನಾದ್ರೂ ಇತಿಹಾಸ ಗೊತ್ತಿದೆ ರೀ. ಆಮೇಲೆ ನಾನಂತೂ ಅವತ್ತೇ ಹೇಳಿದ್ದೀನಿ, ರಾಜೀನಾಮೆ ಕೊಟ್ಟು ಮಾತಾಡಲಿ ಏನಾದರೂ ನೈತಿಕತೆ ಇದ್ದರೆ. ಸುಮ್ಮನೆ ಚಡ್ಡಿ ಹೊರ್ಕೊಂಡು RSS ಚಡ್ಡಿ ಹೊತ್ತ ತಕ್ಷಣ ನೀವೆಲ್ಲ ದೊಡ್ಡ ಲೀಡರ್ ಆಗೋದಿಲ್ಲ. ಅವತ್ತೇನೋ ಒಂದು ಚಾಲೆಂಜ್ ಹಾಕಿದ್ರಲ್ಲ ಸಿದ್ದರಾಮಯ್ಯ ಅವರಿಗೆ, ಖರ್ಗೆ ಸಾಹೇಬರಿಗೆ, ನಮಗೆ ಫಸ್ಟ್ ರಾಜೀನಾಮೆ ಕೊಟ್ಟು ಮಾತಾಡಲಿ, ಆಮೇಲೆ ಮುಂದಿಂದು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವಿಚಾರ ಇದೀಗ ಕಾಂಗ್ರೆಸ್ ಹಾಗೂ ಕೇಸರಿ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ. ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಭರ್ಜರಿಯಾಗಿ ಮಾತಿನ ಯುದ್ಧವನ್ನ ಮುಂದುವರೆಸಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.